ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಅಂಥದ್ರಲ್ಲಿ ಇಂಥವರಿಗೆ ಮಾತ್ರ ಈ ಒಂದು 16ನೇ ಕಂತಿನ ಹಣ ಜಮಾ ಆಗಲಿದೆ ಅಂತ ಹೇಳ್ಬಿಟ್ಟು ನೋಟಿಸ್ ಅನ್ನು ಹೊರಡಿಸಿರುವಂಥದ್ದು. ಹಾಗಾದರೆ ವೀಕ್ಷಕರೇ, ಯಾವ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ, ಯಾವ ಮಹಿಳೆಯರಿಗೆ ಜಮಾ ಆಗ್ತಾ ಇಲ್ಲ, ಇದುವರೆಗೂ ಕೂಡ ನಾವು 16ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀವಿ, ಇದೇ ಕ್ಷಣಕ್ಕನ ಅಂತ ನೀವು ಕೇಳ್ಬೋದು. ಹೌದು ವೀಕ್ಷಕರೇ, ಇಲ್ಲಿ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ. ಈಗ ಒಂದು ರೂಲ್ಸ್ಗಳನ್ನು ನೀವು ಬಹಳಷ್ಟು ಜನ ಕೇಳಿರೋದಿಲ್ಲ. ಸೊ ಹೀಗಾಗಿ ಎಲ್ಲ ರೂಲ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರ ಅಂಡರಲ್ಲಿ ನೀವು ಇದಕ್ಕೆ ಎಲಿಜಿಬಲ್ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಆಹಾರ ಇಲಾಖೆನೂ ಕೂಡ ಕೊಟ್ಟಿರುವಂತಹ ಅಪ್ಡೇಟ್ ಆಗಿರುತ್ತೆ. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್, ಎಲ್ಲ ಮಹಿಳೆಯರು ಕೂಡ ತಿಳ್ಕೊಳ್ಳೇಬೇಕಾದಂತಹ ಮಾಹಿತಿ. ಯಾಕಂದ್ರೆ ಈ ಒಂದು ಅಪ್ಡೇಟ್ ಅನ್ನ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಗೊತ್ತಾಗುವಂಥದ್ದು, ಈ ರೀತಿ ಇದೆ, ನಾವು ಈ ರೀತಿ ಮಾಡಬೇಕು, ಸೊ ನಾವು ಈ ರೀತಿ ಇದ್ರೆ ಮಾತ್ರ ನಾವು ಎಲಿಜಿಬಲ್ ಇರ್ತೀವಿ ಅನ್ನುವಂಥದ್ದನ್ನು ನಿಮಗೆ ಗೊತ್ತಾಗತ್ತೆ. ಸೊ ಆಗ ಮಾತ್ರ ನೀವು ಎಲಿಜಿಬಲ್ ಈ ಒಂದು ಗೃಹಲಕ್ಷ್ಮಿ ಹಣ ಇಂತಹ ಬೇರೆ ಸ್ಕೀಮ್ಸ್ಗಳನ್ನು ಕೂಡ ಪಡೀಲಿಕ್ಕೆ ಸಾಧ್ಯ. ಒಂದು ವೇಳೆ ಈ ಎಲಿಜಿಬಿಲಿಟಿ ನಿಮ್ಮ ಹತ್ರ ಇರಲಿಲ್ಲಪ್ಪ ಅಂದರೆ ಟೋಟಲಿ ನಿಮಗೆ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ನಾನು ಹೇಳ್ತಾ ಇರುವಂತಹ ಮಾಹಿತಿಯನ್ನು ಎಲ್ಲರೂ ಕೂಡ ಲಕ್ಷ್ಯ ಕೊಟ್ಟು ಕೇಳಿ, ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಅಪ್ಡೇಟ್ ಇದಾಗಿರುತ್ತೆ. ಎಲ್ಲ ಮಹಿಳೆಯರಿಗೆ ವೀಕ್ಷಕರೇ, ಇಲ್ಲಿ ಸಾಲಾಗಿ ಒಂದೊಂದಾಗಿ ನಿಮಗೆ ಒಂದು ಪಿನ್ ಟು ಪಿನ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು ಎಲ್ಲರೂ ಕೂಡ ಈ ಒಂದು 16ನೇ ಕಂತಿನ ಹಣ 2,000ಗೋಸ್ಕರ ಕಾಯ್ತಾ ಇದ್ರಿ. ಸೊ ಈ ಒಂದು 2,000 ಹಣ ಈಗ ಬರುತ್ತೆ, ನಾಳೆ ಬರುತ್ತೆ ಅಂತ ಈಗ ಕೊನೆಯದಾಗಿ ಬಿಡುಗಡೆ ಕ್ಷಣಗಣನೆ ಬಂತು. ಅಂಥದ್ರಲ್ಲಿ ಈ ಒಂದು ರೂಲ್ಸ್ಗಳನ್ನು ಮತ್ತೆ ನೋಟಿಸನ್ನು ಹೊರಡಿಸಿರುವಂಥದ್ದು. ಸೊ ಇಲ್ಲಿ ಎಲಿಜಿಬಲ್ ಇದ್ದವರಿಗೆ ಮಾತ್ರ ನಾವು ಹಣ ಹಾಕ್ತಾ ಇದ್ವಿ. ಸೊ ಈ ಒಂದು ನೋಡ್ಕೊಳ್ಳಿ, ಈ ಒಂದು ಎಲಿಜಿಬಿಲಿಟಿ ಮಾತ್ರ ಇದೇನಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಅನ್ನುವಂತಹ ಅಪ್ಡೇಟ್ ಅನ್ನ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆಹಾರ ಇಲಾಖೆ ಕಳಿಸಿರುವಂಥದ್ದು. ಸೊ ಹಾಗಾದ್ರೆ ವೀಕ್ಷಕರೇ, ಈ ಒಂದು ಅಪ್ಡೇಟ್ ಏನು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯ 1,20,000ಕ್ಕಿಂತ ಹೆಚ್ಚಳ ಇರಬಾರ್ದು ಅಂತ ಹೇಳಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ನಿಮ್ಮ ಕಾಸ್ಟ್ ಇನ್ಕಮ್ ನೋಡಿದ ಮೇಲೆ ನಿಮ್ಗೆ ಗೊತ್ತಿರುತ್ತೆ. ಅದಕ್ಕೆ ಇದು ಆಲ್ಮೋಸ್ಟ್ ಎಲ್ಲರೂ ಕೂಡ ರೆಗ್ಯುಲರ್ ಆಗಿ ಕಾಸ್ಟ್ ಇನ್ಕಮ್ ಮಾಡುವಾಗ ನಿಮಗೆ ಗೊತ್ತಿರುವಂಥದ್ದು. ಇನ್ನು ಬಹಳಷ್ಟು ಜನರಿಗೆ IT ರಿಟರ್ನ್ಸ್ ಬಗ್ಗೆನೂ ಕೂಡ ಗೊತ್ತಿದೆ. ಸೊ ಇದನ್ನು ಹೊರತುಪಡಿಸಿ ಸಾಕಷ್ಟು ರೂಲ್ಸ್ಗಳಿದ್ದಾವೆ, ಅದನ್ನು ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು. IT ರಿಟರ್ನ್ಸ್ ಅಂತೂ ನಿಮಗೆ ಬೆಚ್ಚಿ ಬೀಳಿಸಿರುವಂಥದ್ದು. ಯಾಕಂದರೆ ನಿಮ್ಮ ರೇಷನ್ ಕಾರ್ಡೇ ಮುಖ್ಯವಾಗಿ ರದ್ದಾಗಿಬಿಟ್ಟಿರುವಂಥದ್ದು ಈ ಒಂದು IT ರಿಟರ್ನ್ಸ್ದಿಂದ. ಬಹಳಷ್ಟು ಜನರದು, ಅದರಲ್ಲಿ ಬೆಂಗಳೂರು ನಗರದಲ್ಲಿನೂ ಹೆಚ್ಚಾಗಿ, ನಮ್ಮ ರಾಜ್ಯದಲ್ಲಿನೇ ಹೆಚ್ಚಾಗಿ ಬೆಂಗಳೂರು ನಗರದಲ್ಲಿ ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ದರಂತೆ. ಅದರಲ್ಲಿ ಹೆಚ್ಚಿನ ಶ್ರೀಮಂತ ನಮ್ಮ ಜಿಲ್ಲೆ ಯಾವುದಾದ್ರೂ ನಮ್ಮ ರಾಜಧಾನಿ ಅಂತಲೇ ಕರಿತೀವಿ ಕರ್ನಾಟಕದ್ದು ಬೆಂಗಳೂರು. ಸೊ ಅಂಥದ್ರಲ್ಲಿ ಹೆಚ್ಚಿನ ರೇಷನ್ ಕಾರ್ಡ್ಗಳು ಅಲ್ಲೇ ಸಿಗ್ತವೆ ಅಂದರೆ ಸರ್ಕಾರಕ್ಕೆ ಡೌಟ್ ಪಡೋದು ನಿಶ್ಚಿತ. ಸೊ ಅದಕ್ಕೋಸ್ಕರ ಆಹಾರ ಇಲಾಖೆ ಏನು ಮಾಡ್ತು ಅಂದರೆ ಅಲ್ಲಿರುವಂತಹ ಎಲ್ಲ ಮಹಿಳೆಯರ ಡಾಕ್ಯುಮೆಂಟ್ಸ್ಗಳನ್ನು ಒಂದೊಂದಾಗಿ ವೆರಿಫೈ ಮಾಡ್ತಂತೆ. ಸೊ ವೆರಿಫೈ ಮಾಡಿದ ತಕ್ಷಣ ಹೇಗೆ ನಾವು ಒಂದಾದ್ಮೇಲೆ ಒಂದು, ಈಗ ಹೇಗೆ ನಾವು ಇದು ಒಂದು ಸಿಕ್ತಂತಪ್ಪ ಅಂತ ಹೇಳಿಬಿಟ್ರು ನಾವು ಬಿಟ್ಬಿಟ್ರೆ ಮತ್ತೊಂದು ಸಿಗೋದಂತೆ ರೇಷನ್ ಕಾರ್ಡು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ. ಸೊ ಹೀಗಾಗಿ ಒಂದಾದ್ಮೇಲೆ ಒಂದನ್ನು ಚೆಕ್ ಮಾಡ್ತಾ ಸೊ ಅಲ್ಲಿರುವಂತಹ ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಇರುವಂತಹ ಒಂದು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು. ಸೊ ಹೀಗಾಗಿ ಕೊನೆಯದಾಗಿ ಸರ್ಕಾರ ಇಷ್ಟು ಎಲ್ಲ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಿ ಕೊನೆಯದಾಗಿ ಒಂದು ರೂಲ್ಸ್ಗಳನ್ನು ಮುಂದಿಟ್ಕೊಂಡು ರದ್ದು ಮಾಡಿ ಈ ಒಂದು ಎಲಿಜಿಬಲ್ ಇದ್ದವರಿಗೆ ಮಾತ್ರ ಹಣವನ್ನು ಹಾಕ್ತಾ ಇರುವಂಥದ್ದು ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೊಟ್ಟಿದೆ. ಸೊ ಹಾಗಾದರೆ IT ರಿಟರ್ನ್ಸ್ ಬಗ್ಗೆ ನಿಮಗೆ ಗೊತ್ತಿರುವಂಥದ್ದು. ಇನ್ನು ಈ ಒಂದು 4 ವೀಲರ್ ಬಗ್ಗೆ ಬಹಳಷ್ಟು ಜನ ಕಮೆಂಟ್ ಮಾಡ್ತೀರಿ ನನಗಂತರೂ. ಸೊ 4 ವೀಲರ್ ಬಗ್ಗೆ ಮೆಸೇಜ್ ಕೂಡ ಮಾಡಿರ್ತೀರಿ, ಅದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ನೋಡಿ, ಈ ಒಂದು 4 ವೀಲರ್ ವಾಹನಗಳ ಬಗ್ಗೆ ನಿಮಗೆ ಹೇಳೋದಾದರೆ ಇಲ್ಲಿ 4 ವೀಲರಲ್ಲಿ 2 ಟೈಪ್ ಬರ್ತವೆ. ಒಂದು ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ, ಇನ್ನೊಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ. ಓಕೆನಾ? ಸೊ ಒಂದು ವೈಟ್ ಬೋರ್ಡ್ ಕಾರ್ ಅಂತ ಅನ್ನೋದಾದ್ರೆ ಏನು, ಈ ಒಂದು ತಮ್ಮ ಸ್ವಂತ ಉಪಯೋಗಕ್ಕಾಗಿ, ತಮ್ಮ ಮನೆಯವರ ಉಪಯೋಗಕ್ಕಾಗಿ ತಾವು ತಿರುಗಾಡಲಿಕ್ಕೆ ಈ ಒಂದು ಕಾರನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಅದಕ್ಕೆ ವೈಟ್ ಬೋರ್ಡ್ ಕಾರ್ ಅಂತ ಕರೀತಾರೆ. ಇನ್ನೊಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರಲ್ಲ. ಸೊ ಅದಕ್ಕೆ ಏನಪ್ಪ ಅಂತಾರಂದ್ರೆ, ಇದು ನಮ್ಮ ಒಂದು ದಿನನಿತ್ಯದ ದುಡಿಮೆಗೋಸ್ಕರ ನಾವು ಅದರಿಂದ ಉದ್ಯೋಗಗಳನ್ನು ಮಾಡಿಕೊಂಡು ನಾವು ಅನ್ನವನ್ನು ಉಣ್ತಾ ಇರ್ತೀವಿ. ಸೊ ದುಡಿಮೆ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಾ ಇರ್ತೀವಿ. ಸೊ ಅದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ. ಸೊ ಹೀಗಾಗಿ ಒಂದು ಯೆಲ್ಲೋ ಬೋರ್ಡ್ ಕಾರ್ಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಅದೇ ರೀತಿ ಬೇರೆ ಸ್ಕೀಮ್ಸ್ಗಳು ಸಿಗ್ತಾನೆ ಇರುತ್ತೆ. ಆದರೆ ಇಲ್ಲಿ ವೈಟ್ ಬೋರ್ಡ್ ಕಾರ್ ಯಾರ ಹತ್ರ ಇದೆ ನೋಡಿ, ಸೊ ಅವ್ರದ್ದು ರದ್ದಾಗೋದು ಖಂಡಿತವಾಗ್ಲೂ ರೇಷನ್ಸ್ ಕಾರ್ಡು. ಆ ಒಂದು ರೇಷನ್ ಕಾರ್ಡ್ ರದ್ದಾಗಿದ್ರೆ ನಿಮ್ಗೆ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ. ಇನ್ನು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇಲ್ಲಿ ಬಹಳಷ್ಟು ಜನ ಏನು ಮಾಡ್ತಾ ಇದ್ರಿ, ಒಂದೇ ಮನೆಯಲ್ಲಿ 2 ರಿಂದ 3 ರೇಷನ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದೀರಿ. ಆ ಒಂದು ರೇಷನ್ಸ್
ಕಾರ್ಡ್ಗಳು ನಿಮಗೆ ಏನಾಗುತ್ತೆ ಅಂದರೆ ಈಗ ನೋಡಿ ಸುಮಾರು ಈಗ ಒಂದೇ ಊರಿನಲ್ಲಿ ಒಂದೇ ಮನೆಯಲ್ಲಿ ಇದ್ಕೊಂಡಿದ್ದೀರಿ. ಸೊ ಅಣ್ಣ ತಮ್ಮಂದಿರಿದ್ದೀರಿ ಅಥವಾ ನಿಮ್ಮ ಹಿರಿಯರು ತಂದೆ ತಾಯಿಯರಿದ್ದಾರೆ, ಅವ್ರದ್ದು ರೇಷನ್ ಕಾರ್ಡ್ ಇದೆ, ನಿಮ್ಮ ಅಣ್ಣ ತಮ್ಮಂದಿರದ್ದು ಇಬ್ಬರದ್ದು ಕೂಡ ರೇಷನ್ ಇದೆ. ಟೋಟಲ್ ಆಗಿ 3 ರೇಷನ್ ಕಾರ್ಡ್ಗಳಿದ್ದಾವೆ. ಸೊ ಅಂಥದ್ರಲ್ಲಿ ಎಷ್ಟು 6,000 ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತೆಗೆದುಕೊಳ್ತಾ ಇದ್ರಿ ನೀವು ಒಂದೇ ಮನೆಯಲ್ಲಿ ಇದ್ಕೊಂಡು. ಸೊ ಇದು ಅಪರಾಧ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ರೀತಿ ಪ್ರೊಸೆಸಿಂಗ್ ಇಲ್ಲ. ಸೊ ನೀವು ಒಂದು ರೇಷನ್ ಕಾರ್ಡನ್ನು ಹೊಂದಿರಬೇಕು, ಒಂದೇ ರೇಷನ್ ಕಾರ್ಡ್ನಲ್ಲಿ ನಿಮ್ಮೆಲ್ಲರ ಹೆಸರನ್ನು ಹೊಂದಿರಬೇಕು ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇಲ್ಲಪ್ಪ ನಾವು ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ, ಒಂದೇ ಊರಿನಲ್ಲಿದ್ದೀವಿ, ಬೇರೆ ಏರಿಯಾದಲ್ಲಿದ್ದೀವಿ ಅಥವಾ ಒಂದೇ ಏರಿಯಾದಲ್ಲಿದ್ದೀವಿ, ಬೇರೆ ಬೇರೆ ಮನೆಯನ್ನು ಮಾಡ್ಕೊಂಡಿದ್ದೀವಿ, ನಮ್ಮ ರೇಷನ್ ಕಾರ್ಡ್ ಬೇರೆ ಬೇರೆ ಇದ್ದಾವೆ, ಈ ರೀತಿ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡಿಕೊಂಡು ಈ ರೀತಿ ಯೋಜನೆಗಳನ್ನ ಪಡ್ಕೋತಾ ಹೋದರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗುತ್ತೆ. ಹಿರಿಯರ ರೇಷನ್ ಕಾರ್ಡ್ ಮಾತ್ರ ಉಳಿಯುತ್ತೆ. ಸೊ ಈ ರೀತಿ ನಮಗೆ ಸರ್ಕಾರದಿಂದ ಅಪ್ಡೇಟ್ ಬಂದಿರುವಂಥದ್ದು ವೀಕ್ಷಕರೇ. ಸೊ ಇಷ್ಟು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು, ತಿಳಿಸಿದ್ದೀನಿ. ಸೊ ಇನ್ನೂ ಕೂಡ ಸಾಕಷ್ಟು ನಿಮಗೆ ಅಪ್ಡೇಟ್ಗಳಿದ್ದಾವೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಗರ ಪ್ರದೇಶದಲ್ಲಿ ಸಿಟಿ ಸೈಡು 1,000 ಚದರ ಅಡಿಯಲ್ಲಿ ನಿಮಗೆ ಸ್ವಂತ ಮನೆ ಏನಾದರೂ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ನಿಮಗೂ ಕೂಡ ಈ ಒಂದು ಯೋಜನೆಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. 1,000 ಮನೆ, 1 ಚದರ ಮೀಟರ್ ಅಷ್ಟು ಮನೆ ನೀವು ಇರ್ತೀರಾ ಅಥವಾ ಬಾಡಿಗೆನಾದರೂ ಕೊಡಿ, ಏನೇ ಇರಲಿ ಒಟ್ಟಾರೆಯಾಗಿ ನಿಮ್ಮ ಹೆಸರಲ್ಲೇ ಅದು ಇದ್ದರೆ ಸೊ ನಿಮಗೇನಾಗುತ್ತೆ, ಈ ಒಂದು ಯೋಜನೆಗಳು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಅಪ್ಡೇಟು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ನೋಡಿ, ಹಳ್ಳಿಯಲ್ಲಿರುವಂತಹ ಒಂದು ಮಹಿಳೆಯರಿಗೆ ಇಲ್ಲಿ 3 ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿ ಏನಾದರೂ ನೀವು ಹೊಂದಿದ್ದೆ ಆದರೆ, ಅಥವಾ 3 ಹೆಕ್ಟರ್ಗಿಂತ ಒಣ ಭೂಮಿ ಇರಲಿ ಅಥವಾ ನೀರಾವರಿ ಭೂಮಿ ಇರಲಿ, ಸೊ ಈ ರೀತಿ ಯಾವುದೇ ರೀತಿಯಾದಂತಹ ನೀವು ಭೂಮಿಯನ್ನು ಹೊಂದಿದ್ದೆ ಆದರೆ ಸೊ ನಿಮಗೂ ಕೂಡ ಈ ಒಂದು ಯೋಜನೆ ಸಿಗೋದಿಲ್ಲ, ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿರುತ್ತೆ. ಸೊ ಈ ಒಂದು ಅಪ್ಡೇಟ್ ಕೂಡ ಸರ್ಕಾರ ಕೊಟ್ಟಿರುವಂಥದ್ದು. ಸೊ ಹಾಗಾದರೆ ನೋಡಿ, ಯಾರ್ಯಾರ್ದು BPL ರೇಷನ್ ಕಾರ್ಡ್ಗಳಿದ್ದಾವೆ, ಸೊ ಅವ್ರದ್ದು APL ಆಗಿ ಕೂಡ ಕನ್ವರ್ಟ್ ಸಾಕಷ್ಟು ಆಗಿದ್ದಾವೆ, ಒಬ್ಬೊಬ್ರದ್ದು ರೇಷನ್ ಕಾರ್ಡೇ ರದ್ದಾಗಿದ್ದಾವೆ. ಸೊ ಈ ರೀತಿ ಸಾಕಷ್ಟು ಪ್ರಕರಣಗಳು ಕೂಡ ಇದ್ದಾವೆ. ಇದನ್ನೆಲ್ಲ ಪ್ರೂಫ್ ಇಟ್ಕೊಂಡು ನಿಮಗೆ ಸರ್ಕಾರ ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಇದನ್ನೆಲ್ಲನೂ ಕೂಡ ನಿಮಗೆ ತಿಳಿಸ್ಬೇಕಂತ ನಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನು ಈ ಒಂದು ಆಹಾರ ಇಲಾಖೆ ಇದನ್ನೆಲ್ಲ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಅಪ್ಡೇಟ್ ಅಂದರೆ, ಸಾರಿಗೆ ಇಲಾಖೆಯಿಂದ ಬೇಕಾದ ಮಾಹಿತಿಯನ್ನು ಸಾರಿಗೆ ಇಲಾಖೆಯಿಂದ ಒಂದು ಅಪ್ಡೇಟನ್ನು ತೆಗೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ಹೊಲ ಗದ್ದೆಗಳದ್ದು ಕಂದಾಯ ಇಲಾಖೆಯಿಂದ ಅಪ್ಡೇಟನ್ನು ತೆಗೆದುಕೊಳ್ಳುತ್ತದೆ. ಸೊ ಈ ರೀತಿ ಒಂದೊಂದಾಗಿ ಬೇರೆ ಬೇರೆ ಕಡೆಯಿಂದ ಅಪ್ಡೇಟ್ಗಳನ್ನು ತೆಗೆದುಕೊಂಡು ಸೊ ನಿಮಗೆ ಇದರ ಬಗ್ಗೆ ಡೀಟೇಲ್ಸನ್ನು ನಿಮಗೆ ಅಂದರೆ ನಿಮ್ಮ ಡೀಟೇಲ್ಸನ್ನು ತೆಗೆದುಕೊಂಡು ನಿಮ್ಮ ರೇಷನ್ ಕಾರ್ಡ್ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅನ್ನೋಂಥದ್ದನ್ನು ಕಂಡು ಹಿಡ್ಕೊಂಡು ಇದಕ್ಕೆ ಪರಿಹಾರವನ್ನು ಕೊಡುತ್ತೆ. ಸೊ ಇಲ್ಲಿ ಹೆಚ್ಚಾಗಿ BPL ರೇಷನ್ ಕಾರ್ಡ್ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ, ಇದರಿಂದ ಬಹಳಷ್ಟು ಯೂಸ್ ಇದೆ. BPL ರೇಷನ್ ಕಾರ್ಡ್ನಿಂದ ಬಹಳಷ್ಟು ಯೂಸ್ ಇದೆ. ಇದರಲ್ಲಿ ಕ್ಯಾನ್ಸರ್ ಆಗಿರಲಿ, ಕಿಡ್ನಿ ಚಿಕಿತ್ಸೆ ಆಗಿರಲಿ, ಈ ರೀತಿ ಎಲ್ಲನೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಆಗ್ತಾ ಇರ್ತವೆ. ಅದರಲ್ಲಿ ಹೆಚ್ಚುವರಿ ಹಣವನ್ನು ಕೂಡ ತೆಗೆದುಕೊಳ್ತಿರಂಗಿಲ್ಲ. ನೆಕ್ಸ್ಟು ಅದರಲ್ಲಿ ನಿಮಗೆ ಸಾಕಷ್ಟು ಕಡಿಮೆ ಹಣವನ್ನು ತೆಗೆದುಕೊಂಡು ನಿಮಗೆ ಚಿಕಿತ್ಸೆಯನ್ನು ಮಾಡ್ತಾ ಇರ್ತಾರೆ. ಮತ್ತು ಯಾವುದೇ ಒಂದು ಸ್ಕೀಮ್ನಲ್ಲಿ ಹಣ ಕೂಡ ಕೊಡಬೇಕಂದ್ರೆ ಫ್ರೀಯಾಗಿ ಕೊಡ್ತಾ ಇರ್ತಾರೆ, ಅಥವಾ ನಿಮಗೆ ಸಾಲವನ್ನು ಕೊಡಬೇಕಂದ್ರೆ ಅತಿ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಸಾಲವನ್ನು ಸರ್ಕಾರ ಕೊಡುತ್ತೆ, ಅಥವಾ ಫ್ರೀಯಾಗಿನೂ ಕೂಡ ಕೊಡಬಹುದು. ಯಾವುದೇ ಒಂದು ಬಡ್ಡಿಯನ್ನು ತುಂಬೋದಿಲ್ಲ. ಅದೇ ರೀತಿಯಾಗಿ ನೀವು ಅಷ್ಟು ಕಂತು ವೈಸು ನಮಗೆ ಗಂಟನ್ನು ಕೊಟ್ಟಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಈ ರೀತಿಯೂ ಕೂಡ ನಿಮಗೆ ಸೌಲಭ್ಯವನ್ನು ಕೊಡಬಹುದು. ಈ ರೀತಿ ಸರ್ಕಾರ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಬೇಕು. ಸೊ ಉಪಯೋಗ ಮಾಡ್ಕೋಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ತಿಳ್ಕೊಂಡು ನೀವೇನು ಮಾಡಬೇಕು, ಈ ಒಂದು ಯೋಜನೆಯ ಪಾಲುದಾರರಾಗಬೇಕು. ಸೊ ಇಷ್ಟು ಅಪ್ಡೇಟನ್ನು ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ.